ಇಂದಿನ ದಿನ ಭವಿಷ್ಯ. ಮೇಷರಾಶಿ. ಮೇಷರಾಶಿಯವರಿಗೆ ವಿಘ್ನನಾಶಕನ ಅನುಗ್ರಹದಿಂದ ವಿಘ್ನಗಳೆಲ್ಲವೂ ಮಾಯವಾಗಲಿವೆ. ಇಂದು ಆಸ್ತಿ ಸಂಬಂಧಿತ ವಿಷಯಗಳಲ್ಲಿ ಲಾಭ ಸಿಗುವುದು. ಕುಟುಂಬದ ಆಶೀರ್ವಾದದಿಂದ ನಿಮಗೆ ಸರ್ಕಾರಿ ಗೌರವ ದೊರೆಯುವ ಸಾಧ್ಯತೆ ಇದೆ. ವೃಷಭರಾಶಿ. ವೃಷಭರಾಶಿಯವರಿಗೆ ಶಿಕ್ಷಣ ಜ್ಞಾನ ಪಡೆಯುವ ದಿನ. ನಿಮ್ಮ ರಾಶಿಯ 3ನೇ ಮನೆಯಲ್ಲಿ ಬುಧನ ಉಪಸ್ಥಿತಿಯು ನಿಮ್ಮ ಶತ್ರುಗಳನ್ನು ಬಲಪಡಿಸಬಹುದು. ತುಲಾ ರಾಶಿಯಲ್ಲಿ ಚಂದ್ರನು ನಿಮಗೆ ನಿರ್ಭಯ ನೀಡುತ್ತಾನೆ. ಮಿಥುನ ರಾಶಿ. ವಿಘ್ನಗಳು ಮಾಯವಾಗುವ ಸಮಯ. ಆದರೂ ನೀವು ಮಾತನಾಡುವ ಮಾತುಗಳು ಇತರರಿಗೆ ನೋವುಂಟು ಮಾಡದಂತೆ ಬಹಳ ಜಾಗರೂಕರಾಗಿರಿ. ನಿಮಗೆ ಬೇಕಾದುದನ್ನು ಅಥವಾ ತಿನ್ನಲು ಬಯಸುವುದನ್ನು ಬಹಿರಂಗವಾಗಿ ಹೇಳಿ. ಕಟಕ ರಾಶಿ. ಇಂದು ಸಾಕಷ್ಟು ಸಂತೋಷದ ದಿನವನ್ನು ಆನಂದಿಸುವವರು. ದಾಂಪತ್ಯ ಜೀವನದಲ್ಲಿ ಪ್ರೀತಿ ಮತ್ತು ಮಾಧುರ್ಯ ಹೆಚ್ಚಾಗುತ್ತದೆ. ವಿದೇಶಗಳಿಗೆ ಸಂಬಂಧಿಸಿದ ಕೆಲಸಗಳಲ್ಲಿ ನೀವು ಲಾಭ ಪಡೆಯಬಹುದು. ಸಿಂಹರಾಶಿ. ಆತ್ಮವಿಶ್ವಾಸದ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ. ಹೊಸ ಯೋಜನೆಗಳಲ್ಲಿ ಕೆಲಸ ಮಾಡಲು ಇಂದು ಪ್ರಾರಂಭ ಮಾಡಬಹುದಾಗಿದೆ. ನಿಮ್ಮ ಸೃಜನಶೀಲತೆಯಿಂದ ನೀವು ಪ್ರಯೋಜನ ಪಡೆಯುತ್ತೀರಿ. ದೀರ್ಘಾವಧಿಯ ಲಾಭಕ್ಕಾಗಿ ಯೋಜನೆಯನ್ನು ಮಾಡಬಹುದಾಗಿದೆ. ಕನ್ಯಾ ರಾಶಿ. ಇಂದು ಒಳ್ಳೆಯ ದಿನವಾಗಿರುತ್ತದೆ. ಆರೋಗ್ಯ ಸಮಸ್ಯೆಗಳು ಸುಧಾರಿಸಲು ಪ್ರಾರಂಭವಾಗುವ ದಿನ. ಮಕ್ಕಳಿಂದ ಒಳ್ಳೆಯ ಸುದ್ದಿ ಬರುವ ಲಕ್ಷಣಗಳಿವೆ. ನಿಮ್ಮ ಕೆಲಸಗಳಲ್ಲಿ ಸಂಬಂಧಿಕರಿಂದ ಬೆಂಬಲ ಪಡೆಯುವಿರಿ. ತುಲಾ ರಾಶಿ. ಉದ್ಯೋಗ ಸ್ಥಳದಲ್ಲಿ ಬಯಸಿದಷ್ಟು ಲಾಭ ಸಿಗುವುದು. ನಿಮ್ಮ ಶೈಕ್ಷಣಿಕ ಹಾದಿಯಲ್ಲಿ ಬದಲಾವಣೆ ಇರಲಿದೆ. ಶಿಕ್ಷಣದಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತೆ. ಹೊಸ ವಿಷಯಗಳನ್ನು ಕಲಿಯುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ. ನಿಮ್ಮ ಪೋಷಕರು ಮತ್ತು ಶಿಕ್ಷಕರಿಗೆ ನೀವು ತೋರಿಸುವ ನಿಷ್ಠೆ ಮತ್ತು ಭಕ್ತಿ ನಿಮ್ಮ ಖ್ಯಾತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ. ವೃಶ್ಚಿಕ ರಾಶಿ. ಖರ್ಚುಗಳು ಆದಾಯಕ್ಕಿಂತ ಹೆಚ್ಚಾಗಬಹುದು. ನಿಮ್ಮ ತಾಳ್ಮೆ ಮತ್ತು ಕೌಶಲ್ಯ ನಿಮ್ಮ ಶತ್ರುಗಳನ್ನು ಸೋಲಿಸಲು ಸಹಾಯ ಮಾಡುತ್ತೆ. ಮನರಂಜನೆ ಮತ್ತು ಸಂತೋಷದ ಘಟನೆಗಳಲ್ಲಿ ಸಮಯವನ್ನು ಕಳೆಯುವಿರಿ. ಧನುರಾಶಿ. ಜ್ಞಾನ ಮತ್ತು ಬುದ್ಧಿವಂತಿಕೆ ಹೆಚ್ಚಾಗುವ ಸಮಯ. ನಿಮ್ಮ ಕಠಿಣ ಪರಿಶ್ರಮ ನಿಮ್ಮ ಆಸೆಗಳನ್ನು ಪೂರೈಸುತ್ತದೆ. ಶುಭ ವಿಷಯಗಳಿಗಾಗಿ ಮಾಡಿದ ಖರ್ಚುಗಳು ನಿಮ್ಮ ಖ್ಯಾತಿಯನ್ನು ಹೆಚ್ಚಿಸುತ್ತದೆ. ಮಕರ ರಾಶಿ. ಮಕರ ರಾಶಿಯವರು ಸಮತೋಲಿತ ಯೋಜನೆಯನ್ನು ಮಾಡಿ ಸಮಾಜದಲ್ಲಿ ನಿಮ್ಮ ಖ್ಯಾತಿ ಹೆಚ್ಚಾಗುತ್ತೆ. ನಿಮ್ಮ ಮಾತನಾಡುವ ಕೌಶಲ್ಯ ಪ್ರಯೋಜನ ಪಡೆಯುತ್ತೆ. ಇಂದು ಹಣಕಾಸು ಯೋಜನೆ ಚೆನ್ನಾಗಿ ಯೋಜಿಸಲ್ಪಡುತ್ತೆ. ಕುಂಭರಾಶಿ. ಕುಂಭರಾಶಿಯವರಿಗೆ ಆಗಸ್ಟ್ 19 ಆದಾಯದಲ್ಲಿ ಹೆಚ್ಚಳವಾಗುವುದು. ಅದೃಷ್ಟದ ದೃಷ್ಟಿಕೋನದಿಂದ ಇಂದು ಉತ್ತಮ ದಿನ. ನೀವು ಎಲ್ಲ ಕ್ಷೇತ್ರಗಳಲ್ಲಿ ಲಾಭವನ್ನು ನೋಡುತ್ತೀರಿ. ಮೀನರಾಶಿ. ಉದ್ಯೋಗ ಸ್ಥಳದಲ್ಲಿ ನೀವು ಬಯಸಿದಷ್ಟು ಲಾಭ ಸಿಗುತ್ತೆ. ಆರೋಗ್ಯ ಸಮಸ್ಯೆಗಳು ಸುಧಾರಿಸಲು ಪ್ರಾರಂಭವಾಗುತ್ತೆ. ವಿಘ್ನಗಳು ಮಾಯವಾಗಿ ನೀವು ಮಾಡುವ ಕೆಲಸ ಇತರರಿಂದ ಮೆಚ್ಚುಗೆಗೆ ಪಾತ್ರವಾಗುತ್ತೆ.